ಫ್ರೆಂಡ್ಶಿಪ್ ಕಾರ್ಡ್. ಕಾರ್ಡ್ ಇದೆಯಮ್ಮ? ಫ್ರೆಂಡ್ಶಿಪ್ ಕಾರ್ಡ್ ಇದೆಯಾ? ತೋರಿಸು. ನಿಮ್ಮದು ಫ್ರೆಂಡ್ಶಿಪ್ ಕಾರ್ಡು ನಿಮ್ಮದು? ಆಧಾರ್ ಅಲ್ಲ, ಫ್ರೆಂಡ್ಶಿಪ್ ಕಾರ್ಡ್. ಸೈಡ್ ಬನ್ನಿ. ಈಗ ಗೌರ್ಮೆಂಟ್ ರೂಲ್ಸ್ ಆಗಿದೆ, ಗೊತ್ತಿಲ್ಲಮ್ಮ. ಅಂದರೆ 3 ಜನ ಒಟ್ಟಿಗೆ ಹೆಂಗೆ ಕಾಲೇಜ್ಗೆ ಹೋಗ್ತಿರೋ ಹಾಗೆ ವಾಪಸ್ ಬರಬೇಕು, ಜೊತೆಗೆ ಇರ್ತೀರಾ. ಈಗ ಒಬ್ಬರು ಮಿಸ್ ಆದರೂ ಪ್ರಾಬ್ಲಮ್ ಆಗುತ್ತಲ್ಲ, ಅದಕ್ಕೆ ಫ್ರೆಂಡ್ಶಿಪ್ ಕಾರ್ಡ್ ಅಂತ ಮಾಡ್ಕೊಂಡಿದ್ದಾರೆ. ನೀವು 3 ಜನ ಜೊತೆಗೆ ಹೋದ್ರೆ ನಿಮ್ದು 3 ಜನದ್ದು ಒಂದೇ ಹೆಸರಲ್ಲಿ ಕಾರ್ಡ್ ಇರುತ್ತೆ ಅಲ್ವಾ ಸರ್? ಹೌದು, ಅದೇ ಸರ್. ನಿಮ್ಮ ಕಾಲೇಜ್ ಹತ್ರ ಒಂದು ಮಾಡಿಲ್ವಾ? ಯಾವ ಕಾಲೇಜ್ ನೀವು? ಮಾಡ್ಕೊಡ್ಬೇಕಾಯ್ತಲ್ಲ. ಹೇಳ್ತೀನಿ ರೀ, ಬಂದಿದ್ದಾರ ಆ ಕಡೆ ಅಂತ ಸರ್ ಕಾರ್ಡ್. ಹಾಂ, ಓಕೆ ಬನ್ನಿ. ನೀವು ಇಬ್ಬರು ಫ್ರೆಂಡ್ಸ್ ಇಲ್ಲಪ್ಪ? ಬರ್ತಾರೆ ಸರ್, ಬರ್ತಾ ಇದ್ದಾರೆ ಸರ್. ಇಲ್ಲಿ ಯಾವ ಕಾಲೇಜ್ ಹೇಳಿದ್ದು? ಅವರಲ್ಲಿ ಕಾಲೇಜ್ ಹತ್ರ ಮಾಡಿಸಿಲ್ವಾ? ಜೊತೆಗೆ ಹೋದ್ರೆ ಬಂದಿದ್ರಂತಲ್ವ ನೀವು? ಕಾಲೇಜಿಗೆ ಹೋಗಿಲ್ವಾ? ಅಲ್ಲ ನೆನ್ನೆ ಮೊನ್ನೆ ರೀಸೆಂಟಾಗಿ ಎಲ್ಲ ಯಾವಾಗ ರಜಾ ಹಾಕಿದ್ರಾ? ರಜಾ ಹಾಕಿಲ್ವಾ? ಅಯ್ಯೋ, ಮತ್ತೇನು ಮಾಡಲಮ್ಮ ನಾನು. ಸರ್ ನಮ್ಮ ಅತ್ತೆಯವ್ರ ಮಕ್ಕಳೇ ಸರ್. ನಾವು ಡೈಲಿ ಫೈನ್ ಅಂತ ಹಾಕಲೇಬೇಕಾಗತ್ತಮ್ಮ. ನೀವು ಕಾಲೇಜ್ ಮಾಡಿಸ್ಕೋಬೇಕು. ಆಧಾರ್ ಕಾರ್ಡ್ ಕೊಟ್ಟಿದ್ರ ನಿಮ್ಮ ಹತ್ರ? ಆಧಾರ್ ಕಾರ್ಡ್ ಇದೆಯಾ? ಅದ್ರ ಜೊತೆಗೆ ಜಾಯಿನ್ ಮಾಡ್ತಾರಮ್ಮ. ನೀವು ಯಾವ ಕಾಲೇಜ್ ಎಷ್ಟೇ ಕ್ಲಾಸ್ ಓದ್ತಿರೋದು? ಅಯ್ಯೋ ಏನಮ್ಮ ಕೇಳ್ತೀರಿ ನಮ್ಮ ನಿಮಿಷ ಸರ್. ಪಾಪ ಅವ್ರಿಗೆ ಗೊತ್ತಿಲ್ವಂತೆ. ಇಲ್ಲ ಸರ್, ಅವ್ರ ಫ್ರೆಂಡ್ಸ್ ಕೇಳಿಸ್ತಾ? ಹೇಳು ಅಂದ್ರೆ ಹೇಳ್ತೀನಿ, ಇಲ್ಲಾಂದ್ರೆ ಬೇಡ. ಏನು ಕೇಳಿಸ್ತಾ? ಪಾಪ ಅವ್ರಿಗಿಬ್ರು ಹುಡುಗಿರು ಫೈನ್ ಹಾಕಿದ್ರಿ ಇವಾಗ. ಅದು ಫ್ರೆಂಡ್ಶಿಪ್ ಕಾರ್ಡ್ ಅಂತ ಬಂದಿದೆ ಈಗ. ಆ ಕಾರ್ಡ್ ನೀವು ಮಾಡಿಸ್ಕೋಬೇಕು, ಆಧಾರ್ ಕಾರ್ಡ್ ಜೊತೆ ಇಟ್ಕೋಬೇಕು ಅದನ್ನ. ಸುಮ್ಮನೆ ರಮ್ಮ ತಾಯಿ ಅಲ್ಲಿದ್ದಾರಲ್ಲಿ, ಅವ್ರಿಗೂ ಬರ್ತಾರೆ ಎಲ್ರಿಗೂ ಹಾಕ್ತಾರೆ. ಸುಮ್ಮನಿರು. ನಮ್ಮ ಅತ್ತೆ ಮಗಳೇ ಸರ್. ಒಂದು ಮನೆಯಿಂದ ಒಬ್ರಿಗೆ ಫೈನ್ ಹಾಕ್ಬೋದಲ್ಲ ಸರ್? ಒಬ್ರಿಗೆ ಹಾಕ್ಬೋದಪ್ಪ. ಕೇಳಿ ಸರ್. ಇಲ್ಲ ಸರ್, ನಮ್ಮ ಅತ್ತೆ ಮಗಳೇ ಸರ್. ಅತ್ತೆ ಮಗಳಮ್ಮ? ಗೊತ್ತಿರೋ ಅತ್ತೆ ಮಗಳೇ ಸರ್. ಅತ್ತೆ ಮಗಳೇ ಸರ್, ನಮ್ಮ ಅಪ್ಪನ ತಂಗಿ ಮಗಳು. ನಿಮ್ಮ ಹತ್ರ ಇದೆಯಮ್ಮ ಫ್ರೆಂಡ್ಶಿಪ್ ಕಾರ್ಡ್. ಬೇಡ. ಸುಮ್ಮನೆ ಯಾಕಮ್ಮ? ಈಗ ಹೋಗಮ್ಮ ನಿಮಿಷ, ಹೋಗಮ್ಮ. ನೀನು ನಿಂದು ಕಾರ್ಡಲ್ಲಿ ಕೊಡ್ತಾ ಮಾಡಿಸ್ಕೊಂಡ್ ಇವ್ರು ಕರ್ಕೊಳಮ್ಮ ಅವ್ರನ್ನ. ಇದು ಮೇಡಮ್, ಹಲೋ, ನಿಮ್ಮ ಹೆಸರು ಹೇಳಿ ಸರ್. ಒಂದು ನಿಮಿಷ ಸರ್. ಅತ್ತೆ ಮಗ ಹೆಸರು? ಅತ್ತೆ ಮಗಳ ಹೆಸರೇನಮ್ಮ? ಅವ್ರ ಹೆಸರೇನು? ದರ್ಶನ್. ನಿಮ್ಮ ಹೆಸರು? ದೀಪಾ. ಈಗ ಅವ್ರು ಏನು ಹೇಳ್ತಾರೆ ಗೊತ್ತಾ ನಮ್ಮಲ್ಲಿ? ಅವರು ಫ್ರೆಂಡ್ಶಿಪ್, ನಾನು ಹೇಳಿದೆ ಫ್ರೆಂಡ್ಸ್ ಎಲ್ಲ ಅವರೆಲ್ಲ ಕಿತ್ತಾಡ್ಕೊಂಡಿದ್ದಾರೆ, ಫ್ರೆಂಡ್ಸ್ ಎಲ್ಲ ಅಂತ ಹೇಳಿದ್ದೀನಿ. ಅವ್ರು ನೆಕ್ಸ್ಟ್ ಬಂದು ಕೇಳಿದ್ರು ಕಿತ್ತಾಡ ಹತ್ರ ಮಾಡ್ಬೇಕು. ನೀವು ಪರಿಚಯ ಎಲ್ಲ ಕಿತ್ತಾಡ್ತಾ ಇದ್ದೀವಿ ನಾವು ಫ್ರೆಂಡ್ಸ್ ಎಲ್ಲ. ಈಗ ಅಂದರೆ ಫೈನ್ ಕಟ್ಟಬೇಕಾಗತ್ತೆ. ಯಾವ್ದು ಮಾಡ್ತೀರಾ? ಕಿತ್ತಾಡ್ತೀರಾ? ಒಂದು ಕೆಲಸ ಮಾಡಿ, ನಾನು ರೆಕಾರ್ಡ್ ಮಾಡಿ ಕಳಿಸ್ತೀನಿ, ಕಿತ್ತಾಡ್ಬಿಡ್ರಿ. ನಗ್ಬೇಡ್ರಿ ಯಾರು ಸೀರಿಯಸ್ ಆಗಿ ಕಿತ್ತಾಡಿ. ಸರ್ ನೀವು ಈ ಕಡೆ ಬಂದ್ಬಿಡಿ. ಅತ್ತೆ ಮಾಡೋರು ಈ ಕಡೆ ಬನ್ನಿ ಸರ್. ಸುಮ್ಮನೆ ಇಲ್ಲ, ಫೈನ್ ಕಟ್ಟೆ ನಿಂತ್ಕೊಳ್ಳಿ. ಫೈನ್ ಕಟ್ಟೆ ನಿಂತ್ಕೊಳ್ಳಿ. ಜೊತೆಗೆ ಬೆಳೆದಿದ್ದೀವಲ್ಲ ಸರ್. ಸುಮ್ಮನೆ ಕಿತ್ತಾಡ್ಕೊಂಬನ್ನಿ. ಈ ಕಡೆ ಮುಂದೆ ರೆಕಾರ್ಡ್ ಆಗುತ್ತೆ. ಹಾಕೊಂಡು ಕಿತ್ತಾಡಿ ಮುಂದೆ ಬನ್ನಿ. ಬನ್ನಿ, ನಿಂತ್ಕೊಳ್ಳಿ ಕರೆಕ್ಟಾಗಿ. ನೋಡಿ, ನಾನು ಕಳಿಸ್ಬೇಕು. ಅವ್ರು ಮಾಡ್ತಾ ರೆಕಾರ್ಡ್. ನಗ್ಬೇಡಿ. ಏನು ವಿಷಯ ಕಿತ್ತಾಡ್ತೀರಾ? ನೀನೇ ಕಾಪಿ ಹೊಡೆದೆ ನಾನು ಇದನ್ನ ಅಂತ ಒಬ್ಬೊಬ್ಬರೇ ಮಾತಾಡ್ಬೇಕು. ಸೀರಿಯಸ್ ಆಗಿ ನಗ್ಬೇಡ್ರಿ. ಸುಮ್ಮನೆ ಜುಟ್ಟಿಟ್ಕೊಳ್ಳೋಂಗ ಆಡಿ. ಕೀರ್ತಿ, ನೀನ್ ಹೆಂಗೆ ಬರ್ದೆ? ನೀನು ನನ್ ಬಿಟ್ಬಿಟ್ಟು ಹೆಂಗ್ ಬರ್ದೆ ನೀನು? ಸುಮ್ನೆ ಇರ. ಇವಳು ತೋರ್ಸಲ್ಲ. ಇವಳು ನಾನು ಸರಿಗೆ ಹೇಳ್ತೀನಿ ಅಷ್ಟೇ. ನೀವ್ ಯಾರೇ ನಮ್ಮ ಅತ್ತೆ ಮಗಳ ಜೊತೆ ಜಗಳ ಆಡಕ್ಕೆ? ಅವಳ ನಾವು ಪ್ರೀತಿಯಿಂದ ಸಾಕಿದೆ ನಮ್ಮ ಅತ್ತೆ ಮಗಳನ್ನ ನಾನು. ಏನ್ ಮಾಡ್ತೀಯ ನೀನು? ಬಿಡ್ರಮ್ಮ. ನಮ್ಮ ಅತ್ತೆ ಮಗಳನ್ನ ತಳ್ಬೇಡ. ಸರಿ ಬಾ, ವಾಪಸ್ ಬಾ. ನಿನ್ನ ಹೆಸರು ಅಪೂರ್ವ, ಇವ್ರ ಹೆಸರು ಸುನೀಲ್, ನನ್ನ ಹೆಸರು ವಿನಯ್, ಅವ್ರ ಹೆಸರು ಸಿರಿಕನ್ನಡ ಅಂತ. ಅಲ್ಲಿ ಕ್ಯಾಮ್ರಾ ಇದೆ. ಇದು ಕುರಿಗಳ ಸ್ವಾಮಿಗಳು ಅಂತ ಕಾಮಿಡಿ ಪ್ರೋಗ್ರಾಮ್. ಕುರಿ ಮಾಡ್ತಾ ಇದೀವಿ. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸುವ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಈ ಪ್ರೀತಿಯ ಕಾಣಿಕೆ. ಓಕೆ, ನಾವ್ ಯಾಕೆ ಇದು ಮಾಡಿದ್ವಿ ಅಂದ್ರೆ ಕಾನ್ಸೆಪ್ಟು, ಈಗ ನೋಡಿ ಜೊತೆಗೆ ಹೋಗ್ತಾರಲ್ಲ ಫ್ರೆಂಡ್ಸು. ಸೊ ಒಬ್ಬಳನ್ನ ಬಿಟ್ಬಿಟ್ಟು ಬರಬೇಡಿ. ಈಗ ನೋಡ್ತಾ ಇದ್ರಲ್ಲ ಏನೇನು ನಡೀತಾ ಇದೆಯಂತೆಲ್ಲ ನಿಮ್ಗೆ ಗೊತ್ತಿದ್ದಿಲ್ಲ. ಸೊ ಎಚ್ಚರವಾಗಿರ್ರಿ. ಜೊತೆಗೆ ಯಾರೇ ಫ್ರೆಂಡ್ ಇದ್ರು, ಇಲ್ಲ ಯಾವುದೇ ಗಾಡಿ ಹತ್ತೋದಿದ್ರು, ಈಗ ಯಾವೇ ಫ್ರೆಂಡ್ ನಮ್ಮ ಮಾವ ಒಂದು ಹೋದ್ಲು, ಆ ಗಾಡಿ ನಂಬರ್ ತಗೊಳ್ಳಿ ನೀವು, ಯಾರ ಜೊತೆ ಹೋದ್ಲು ಅಂತ. ಕರೆಕ್ಟ್ ಅಲ್ವಾ? ಸೊ ಹಿಂಗಿದ್ದಾಗ ನಿಮಗೆ ಒಂದು ಸೇಫ್ಟಿ ಇರುತ್ತೆ. ಕರೆಕ್ಟ್ ಅಲ್ವಾ? ಯಾವುದೊಂದು ಆಟೋ ಹತ್ತಿದ್ರಿ, ಆ ನಂಬರ್ ತೊಗೊಂಡು ನಿಮ್ಮ ಮನೆಯವ್ರಿಗೆ ಕಳಿಸ್ಕೊಡ್ಬೇಕು. ಕರೆಕ್ಟಾ? ಸೇಫ್ಟಿ ಇದೆ. 112 ಹೊಡೆದ್ರೆ ಪೊಲೀಸ್ನವ್ರು ಬರ್ತಾರೆ. ಸೇಫ್ಟಿಗೆ ಎಲ್ಲ ಇರುತ್ತೆ. ಬಟ್ ಅದಕ್ಕೋಸ್ಕರ ಹುಷಾರಾಗಿ ಎಚ್ಚರವಾಗಿರ್ರಿ ಅಂತ. ಓಕೆನಾ? ಸೊ ಫ್ರೆಂಡ್ಶಿಪ್ ಹಿಂಗೆ ಇರಲಿ ನಿಮ್ಮದು. ಥ್ಯಾಂಕ್ ಯು, ಬಾಯ್. ಅಲ್ಲ, ಫ್ರೆಂಡ್ಶಿಪ್ ಕಾರ್ಡ್ ಅಂತ ಬಂದಿದೆ ಇವಾಗ. ಫ್ರೆಂಡ್ಶಿಪ್ ಕಾರ್ಡ್ ಗೊತ್ತಿಲ್ವಾ? 3 ತಿಂಗಳಾಯ್ತು ಬಂದು. ಏನಂದ್ರೆ ಈಗ ಜೊತೆಗೆ ಓಡಾಡ್ತಿರಲ್ವಾ, ಫ್ರೆಂಡ್ಶಿಪ್ ಕಾರ್ಡ್ ಅಂತ ಬಂದಿದೆ. ಯಾಕಂದ್ರೆ ನೀವು ಯಾವಾಗಲೂ ಜೊತೆಗೆ ಇರ್ತೀರಂತ. ಈಗ ಏನಾದರೂ ಅವ್ರಿಗೆ ಪ್ರಾಬ್ಲಮ್ ಆದರೆ ನಿಮ್ಮನ್ನು ಕೇಳ್ತಾರೆ, ನಿಮಗೆ ಪ್ರಾಬ್ಲಮ್ ಆದರೆ ಅವ್ರು ಕೇಳ್ತಾರೆ. ಅದು ಫ್ರೆಂಡ್ಶಿಪ್. ನೀವು ಜೊತೆಗೆ ಇರ್ತೀರಾ ಅನ್ನೋದಕ್ಕೆ ಒಂದು ಫ್ರೆಂಡ್ಶಿಪ್ ಕಾರ್ಡ್ ಅಂತ ಇರುತ್ತೆ. ಆಫೀಸರ್, ನಮ್ಮ ಆಫೀಸರ್ ಅವ್ರದ್ದು ನೀವು ಮಾಡಿಸ್ಕೊಂಬಿಡಿ ಫಸ್ಟ್. ಅವ್ರದ್ದಿದೆ. ಅದೇನು ಗೊತ್ತಾ, 21st ಲಾಸ್ಟ್ ಡೇಟ್ ಇತ್ತು. ಫಸ್ಟು 15ನೇ ತಾರೀಕು ಕೊಟ್ಟರು, ಆಮೇಲೆ 1 ವೀಕ್ ಎಕ್ಸ್ಟೆಂಡ್ ಮಾಡಿದ್ರು.
ಇವಾಗ ಅದು ಮಾಡಿಸ್ಕೊಂಡಿಲ್ಲ ಅಂದ್ರೆ ನಿಮ್ದು ಫೈನ್ ಕಟ್ಬೇಕಾಗುತ್ತೆ. ಅಂದ್ರೆ ಈಗ ನೀವು ಯಾವುದೋ ಒಂದು ಆಟ ಇಟ್ಕೊಂಡು ಹೋದ್ರಿ ಅಂತ ಇಟ್ಕೊಳ್ಳಿ, ಫ್ರೆಂಡ್ ಹೋಗ್ತೀರಾ, ಅವಾಗ ಇವರು ಆಟೋ ನಂಬರ್ ತಗೋಬೇಕು. ನೀವು ಯಾವ ಆಟೋಲ್ಲಿ ಹೋದ್ರಿ ಅಂತ ಇವ್ರು ಕೇಳ್ತಾರೆ. ಇವ್ರು ಯಾವ್ದಾದ್ರು ಆಟೋಲ್ಲಿ ಹೋದ್ರು, ಯಾರು ಫ್ರೆಂಡ್ ಜೊತೆ ಹೋದ್ರು, ನೀವು ಅವ್ರ ಬೈಕ್ ನಂಬರ್ ಎಲ್ಲ ಇಟ್ಕೋಬೇಕಂತ ಸೇಫ್ಟಿಗೆ. ಕರೆಕ್ಟ್ ಅಲ್ವಾ? ಅದಕ್ಕೆ ಫ್ರೆಂಡ್ಶಿಪ್ ಕಾರ್ಡ್ ಅಂತ. ಅವ್ರಿಗೆ ಗೊತ್ತೇ ಇಲ್ಲ ಜೊತೆಗಿರೋರು ಸರ್, ಅವ್ರಿಗೆ ಗೊತ್ತೇ ಇಲ್ಲ ಅಂತಲ್ಲ ಸೇಫ್ಟಿಗೋಸ್ಕರ ಈಗ. ಇಂಡಿಯಾ ಮಾಡಿರೋ ಸೇಫ್ಟಿ ಇದು. ಕರೆಕ್ಟ್ ಅಲ್ವಾ? ಅವ್ರಿಗೆ ಗೊತ್ತೇ ಇಲ್ವಂತೆ. ಸರ್ ಹಿಂಗ್ ಮಾಡಿ ಸುಮ್ಮನೆ ಪಾಪ ಫೈನ್ ಬೇಡ, ಅವ್ರಿಗೆ ಗೊತ್ತಿಲ್ಲಂತೆ, ಸುಮ್ಮನೆ ಎಲ್ಲೋ ಹೊರಗಡೆ ದೇಶದಿಂದ ಬಂದಿರಂತ ಇದು ಮಾಡ್ಬಿಡಿ ಸರ್. ಒಂದು ಕೆಲಸ ಮಾಡ್ತೀರಾ, ನಾನು ಒಂದು ಹೆಲ್ಪ್ ಮಾಡ್ಬೋದು ನಿಮಗೆ. 1000 ಫೈನ್ಸ್ ಆಗುತ್ತೆ, ಫೈನ್ ಆಗಲ್ಲ ಅಂದ್ರೆ ಒಂದು ಹೆಲ್ಪ್ ಮಾಡ್ಬೋದು ನಿಮ್ಗೆ ನಾನು. ನಾ ಇಬ್ರು ಫ್ರೆಂಡ್ಸ್ ಎಲ್ಲ ನನ್ನ ಹತ್ರ ಮಾತಾಡಿ, ಸುಮ್ಮನೆ ಜಗಳ ಆಡ್ತಾರ ನೀವು, ಆ ಥರ ಮಾಡಿ ಅವ್ರೊಂದು ವಿಡಿಯೋ ಮಾಡಿ ಕಳಿಸ್ತೀನಿ ಅಷ್ಟೇ. ನಾನು ಜಗಳ ಬೇಡ ಸರ್, ಹಿಂಗ್ ಮಾಡ್ಬಿಡಿ. ಹೇಳ್ತೀರಾ ಬೇರೆ ದೇಶದಲ್ಲಿರೋ ನಾವು ಅಂತ ಹೇಳ್ತೀರಾ? ಅಲ್ಲಲ್ಲ, ವಿಡಿಯೋ ಮಾಡಿ ಕಳಿಸ್ತೀನಿ. ಗೌರ್ಮೆಂಟ್ ಕಳಿಸ್ತೀನಿ. ಕಾರ್ಡ್ ಇದಾಗಿಲ್ಲ ಅವ್ರಿಗೆ. ನಾವು ಇವತ್ತು ಅಪ್ಲೈ ಮಾಡ್ತೀರಾ? ಅಪ್ಲೈ ಮಾಡಿದೀರಾ? ಅಲ್ಲ, ಇವತ್ತು ನಾವು ಇಂಗ್ಲಿಷ್ ಮಾತಾಡಿ. ಇವತ್ತು ನಾವು ದುಬೈಯಿಂದ ಬಂದ್ವಿ, ನಮ್ಗೆ ಗೊತ್ತಾಗಿಲ್ಲ. ಇಲ್ಲ, ಇದ್ರಲ್ಲೇ ಹೇಳಿಸ್ಬಿಡಿ ಸರ್. ಇಲ್ಲದ್ರೆ ಹೇಳ್ತೀರಾ ಹೋಗ್ಲಿ? ಆಫೀಸರ್ಗೆ ಹೇಳಿಸ್ಬಿಡಿ. ಇದ್ರಲ್ಲಿ ಹೇಳ್ತೀರಾ ಆಫೀಸರ್ಗೆ? ಓಕೆ ಹೇಳ್ತೀರಾ? ಓಕೆ ಹೇಳ್ಬಿಡಿ, ನಾವು ದುಬೈಯಿಂದ ಬಂದಿದ್ದೀವಿ, ಈ ಥರ ಮಾಡಿಲ್ಲ, ಗೊತ್ತಿಲ್ಲ. ವಾಟ್ ಶುಡ್ ಐ ಡೂ? ಫ್ರೆಂಡ್ಶಿಪ್ ಕಾರ್ಡ್ ಇದೆಯಲ್ವಮ್ಮ ನಿಮ್ಮ ಹತ್ರನು? ನೋಡ್ರಾ, ನಾವ್ ಹೇಳಿದ್ ಬಾಯ್ ಅವ್ರಿಗೆ ಬರ್ತಾ ಇದಾರೆ ತಾನೆ ಅವರು, ಬಸ್ ಹೇಳಿದೆ. ಬಾಯ್ ಮಾ, ಥ್ಯಾಂಕ್ ಯು. ಕಾರ್ಡ್ ಮಾಡಿಸ್ಕೊಂಡ್ರಲ್ಲ ಮೊನ್ನೆ. ನಿಮಗೆ ಏನ್ ಹೇಳಿ, ನಾನು ಹೇಳಿ ಈ ಕಡೆ ನಿಮಗೆ ಫೈನ್ ಕಟ್ಟೋಕ್ಕೂ ಆಗಲ್ಲ ಅಂತೀರಾ. ನಾನು ಹೇಳಿದ್ದು ಮಾಡಲ್ಲ, ನಾನು ಏನ್ ಮಾಡಲಿ? ನಾನು ಕಟ್ಟಿಸ್ಕೊಳ್ಳಬೇಕು ಫೈನ್ ನ. ಮಾಡಿ ಸರ್, ಹೋಗ್ಲಿ ಸರ್. ಅಷ್ಟ ನಾನು ಹೇಳ್ತೇನೆ, ಒಂದೇ ಹೇಳಿ, ಅಟ್ಲೀಸ್ಟ್ ಇವ್ರಿಗೆ ಹೇಳಿ ದುಬೈಯಿಂದ ಬಂದಿದ್ದಾರೆ ಅಂತ ಹೇಳಿ ಅಂತ ಹೇಳ. ಸುಳ್ಳು ನಾನೇ ಹೇಳ್ಕೊಡ್ತಾ ಇದ್ದೀನಿ ಸರ್. ನಮ್ಮ ದೊಡ್ಡಮ್ಮನ ಮಗಳು ಇದು ಮಾಡ್ಬಿಡಿ ಸರ್, ದಯವಿಟ್ಟು ಸರ್, ಪ್ಲೀಸ್ ಸರ್. ನಾನು ಅದಕ್ಕೆ ಹೇಳಿದ್ ನಿಮಗೆ, ವಾಕಿ ಟಾಕಿಯಲ್ಲಿ ನಾವು ದುಬೈಲಿ ಇದ್ವಿ, ಇವತ್ತೇ ಬಂದಿದ್ವಿ, ಫೈನ್ ಬುಕ್ ತಗೊಂಬನ್ನಿ ಅಂದ್ಬಿಡಿ. ಅಷ್ಟಂದ್ರೆ ಫೈನ್ ಬುಕ್ ತಗೊಂಬನ್ನಿ. ಫೈನ್ ಬುಕ್ ಏನ್ ಮಾಡ್ತೀರಾ? ಲಾಸ್ಟ್ ಚಾನ್ಸ್ ಕೊಡ್ತೀನಿ, ಹೇಳ್ತೀರಾ? ಇವತ್ತು ಜಸ್ಟ್ ದುಬೈಯಿಂದ ಬಂದಿ ಅಂತ ಹೇಳ್ತೀರಾ? ಬೇಗ, ನನ್ನ ಟೈಮ್ ಇಲ್ಲ. ಹೇಳ್ತೀರಾ? ಸರ್ ಸುಳ್ಳು ಹೇಳಿದ್ರೆ ನಿಮ್ಗೆ ನೋಡಿ, ಜಸ್ಟ್ ಒಂದು ಹುಡುಗಿ ಈಗ 3 ಜನ ಬಿಟ್ಟು ಕಳ್ಸಿದ್ವಿ ನಾನು. ನಿಮ್ಗೆ ಸುಳ್ಳು ಹೇಳ್ತಾ ಇದ್ದೀನಿ ನಾನು. ನೋಡಿಲಿ, ಅವ್ರಿಗೆ ಪಾಪ, ಇವ್ರಿಗೆ 3 ಜನ ಪಾಪ ಎಲ್ಲೂ ಹಾಕಲ್ಲ. ಗೌರ್ಮೆಂಟ್ ಇದೆ ಹೋಗ್ತೀವಿ, ಹಾಕಲ್ಲ ನೋಡಿ ಸರ್. ಪಕ್ಕ ಇನ್ನೇನಕ್ಕೆ ಅವ್ರು ಹೇಳಿದ್, ಮತ್ತೆ ಅವ್ರು ಹೇಳಿದ್ದೀನಿ ನಿನಗೆ ಇರಲಿ, ಕೇಳಿಸ್ಕೊಂಡೆ. ನಾವು ದುಬೈಯಿಂದ ಬಂದ್ವಿ ಅಂತ ಅವ್ರು ನಾನೇ ಹೇಳಿಸಿದೀವಿ ಪಾಪ, ಫೈನ್ ಕಟ್ಬಾರ್ದು ಅಂತ. ಇಷ್ಟು ಹೆಲ್ಪ್ ಮಾಡ್ತೀವಿ ನಾವು ಪಾಪ. ಸರ್ ಇವರು ಅದೇ ದುಬೈಯಿಂದ ಬಂದಿದ್ದಾರೆ ಸರ್, ಇಲ್ಲಿ ಅವರಲ್ಲ ಸರ್, ಇವರು ತುಂಬಾ ಒಳ್ಳೆ ಫ್ರೆಂಡ್ಸ್ ಸರ್. ಸೇಫ್ಟಿ ಕಾರ್ಡ್ ಓಕೆ ಸರ್. ನಿಮ್ಮ ಹೆಸರು ಜೋರಾಗಿ ಹೇಳಿ. ನೀವು ಏನ್ ಮಾಡ್ತೀರಾ ಗೊತ್ತಾ? ಅರಬಿಕ್ ಉರ್ದುನ ಬರುತ್ತಾ? ಆ ಥರ ಮಾತಾಡಿ, ಹಿಂದಿ ಮಾತಾಡಿ. ಹಂಗೆ ಫಸ್ಟ್ ಕನ್ನಡದಲ್ಲಿ ಇಂಗ್ಲೀಷ್ ಹೇಳಿ, ಹಿಂದಿ ಮಾತಾಡಿ. ಸ್ಟಾರ್ಟ್. Myself Nitya. I'm from other state. I'm not Bangalorean. ದುಬೈ. Just now for university submission I came. ನಾಳೆ ಮಾಡ್ತೀನಿ ಅಂತ ಹೇಳಿ. Tomorrow ಹಿಂದಿ ಬಿಡಿ ಅನ್ಸುತ್ತೆ. ಸರ್ ಏನ್ ಗೊತ್ತಾ, ಆಫೀಸರ್ ಏನಾಗುತ್ತೆ ಗೊತ್ತಾ, ಲಾಸ್ಟ್ ಗೆ ಹೇಳಿದ್ಮೇಲೆ ತುಂಬಾ ಇದಾಗ್ಬಿಡುತ್ತೆ, ಬೇಡ ಅಂದ್ಬಿಟ್ಟಿದ್ದ. ಹೌದಾ? ಬೇಡ ಅನ್ಸುತ್ತೆ. ಸರಿ, ಡಿಲೀಟ್ ಮಾಡ್ಬಿಡ್ತೀನಿ. ಪಕ್ಕ ಅದು. ಓಕೆ, ಅದೇ ಹೇಳಿಸ್ಬಿಡಿ ಹಂಗಾರೆ. ಅದೇ ಅಷ್ಟೇ ಸರ್. ಅದೇ ಇವರು ದುಬೈಯಿಂದ ಬಂದಿದ್ದಾರೆ ಸರ್, ಫ್ರೆಂಡ್ಶಿಪ್ ಕಾರ್ಡ್. ಅಲ್ಲಿ ಸೇಫ್ಟಿಗೋಸ್ಕರ ಏನ್ ಮಾಡಿದೀವೋ ಕಾರ್ಡು, ಇಂಡಿಯಾದು ತುಂಬಾ ಇಷ್ಟ ಆಗಿದೆ ಸರ್ ಇವ್ರಿಗೆ. ನಿಜವಲ್ಲಿ ಕಾನ್ಸೆಪ್ಟ್ ನಿಜವಲ್ಲಿ ವರ್ಕೌಟ್ ಆಗುತ್ತೆ. ನನಗೆ ಹ್ಯಾಟ್ಸ್ ಆಫ್, ಥ್ಯಾಂಕ್ಸ್ ಹೇಳ್ಬಿಡಿ ಸರ್. ಓಕೆ. ಒಬ್ರಿಗೆ ಸರ್ ಬದುಕಿದ್ದೀರಾ ಸರ್? ಒಬ್ರಿಗೆ ಇವ್ರು ಏನು ಆಫೀಸರ್ ಸರ್, ಬದುಕಿದ್ದೀರಾ ಸತ್ತಿದ್ದೀರಾ ಸರ್? ಇನ್ನೊಂದು ವೀಕಲ್ ಮಾಡಿಸ್ಕೋತೀರಾ ಕೊಡಿ. ಅದು ಸತ್ತೋಗಿದ್ದಾರೆ. ಅದೇನು ಗೊತ್ತು ಸರ್, ಇದನ್ನ ತನ್ನ ಆನ್ ಮಾಡಬೇಕು. ಮಾಡಿಲ್ಲ, ಅದು ಮಾಡಿಲ್ಲ ಸರ್. ಪಾಪ ಅವ್ರು ತಪ್ಪಿಲ್ಲ ಸರ್. ಹೇಳ್ಬಿಡಿ. ಏನು ಊಟ ಮಾಡಿ ಮಲ್ಕೊಂಡಿದ್ದೀರಾ ಸರ್ ಆಫೀಸ್ ಒಳಗೆ? ಗೌರ್ಮೆಂಟ್ ಕೆಲಸದ್ದು ದುಡ್ಡು ಬರುತ್ತೆ ಅಂದ್ಬಿಟ್ಟು ಹೇಳಿ ಸರ್ ಮೇಲೆ. ಗುಡ್ ಮಾರ್ನಿಂಗ್ ಸರ್. ಒಯ್ಯಂಗಿಲ್ಲ ಸರ್ ನೀವು? ಒಯ್ಯಂಗಿಲ್ವಾ? ಇಲ್ಲಿ ಮಾತಾಡ್ತೀನಿ. ಡೋರ್ ಓಪನ್ ಮಾಡ್ಬಿಡಿ. ಒಂದು ಕೆಲಸ ಮಾಡಿ, ನೀವು ಎಲ್ಲೂ ಹೇಳ್ಬೇಡಿ, ಅಲ್ಲಿ ಹೇಳ್ಬಿಡಿ. ಎದುರುಗಡೆ ಅಲ್ಲಿ ಸಿರಿಕರಣ ಕ್ಯಾಮ್ರಾ ಇದೆ. ಫ್ರೆಂಡ್ಸು ಇದು ಕುರಿಗಳು ಸ್ವಾಮಿ, ಕುರಿಗಳದ ಕಾಮಿಡಿ ಶೋ ಇದು. ಈ ಕಡೆ ಬಾ ಬ್ರದರ್ ನೀವು. 1, 2, 3, 4. Bakara. Feel the rhythm, screw your mind, check the baby. Come on, Bakara. ದಯವಿಟ್ಟು ಕ್ಷಮಿಸಿ, ಇದು ತಮಾಷೆಗಾಗಿ, ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ. ದಯವಿಟ್ಟು ತಗೋಬೇಕು. ಸೊ ಏನಪ್ಪಾ ಅಂದ್ರೆ, ಸೇಫ್ಟಿ ಅನ್ನೋದು ಮುಖ್ಯ, ಕರೆಕ್ಟ್ ಅಲ್ವಾ? ನೀವೆಲ್ಲಾದ್ರೂ ಹೋಗ್ಬೇಕಾದ್ರೆ ನಿಮ್ಮ ಫ್ಯಾಮಿಲಿಗೆ ತಿಳಿಸ್ಬಿಟ್ಟು ಹೋಗಿ, ಲೊಕೇಶನ್ ಕಳಿಸಿ. ಆಟೋದಲ್ಲಿ ಕುತ್ಕೊಂಡ್ರೆ ಅಲ್ಲಿಂದ ಲೊಕೇಶನ್ ಕಳಿಸಿ, ಲೈವ್ ಲೊಕೇಶನ್ನು. ಸೊ ಸೇಫ್ಟಿಗೋಸ್ಕರ ನಾವು ಮಾಡಿರೋಂಥ ಒಂದು ಕಾನ್ಸೆಪ್ಟ್ ಇದು, ಓಕೆನಾ? ಸೊ ಬಿ ಸೇಫ್ಟಿ ಅಂತ ಹೇಳ್ತಾ ಇದ್ದೀವಿ. ಸೊ ಎಲ್ರಿಗೂ ಶೇರ್ ಮಾಡಿ ಬಂದ ತಕ್ಷಣ. ಸೊ ಎಲ್ಲರಿಗೂ ಹುಷಾರಾಗಿರಿ, ಎಚ್ಚರವಾಗಿರ್ರಿ ಅಂತ, ಓಕೆನಾ? ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇಲ್ಲಿ ಸಿಗರೇಟು ಇವೆಲ್ಲ ಸಿಗುತ್ತಲ್ವಾ? ಮತ್ತೆ ಸುಮ್ಮನಿರ್ಬೇಕು ತಾನೆ. ನನ್ನ ಗಂಡ ಸಿಗರೇಟ್ ಆದರೂ ಹೊಡಿತಾರೆ, ಗುಡ್ಕನಾದರೂ ಹಾಕೊಂತಾರೆ. ನಿಮ್ಗೆ ಯಾಕೆ ಬೇಕಿತ್ತು? ನಮ್ಮ ಅತ್ತೆಗೆ ಯಾಕೆ ಹೋಗಿ ಫಿಟ್ಟಿಂಗ್ ಇಟ್ಟಿದ್ದೀರಲ್ಲ? ನಾನು ಯಾರು ಹೇಳಿದೆ ಮೇಡಮ್? ಯಾರು ನಮ್ಮ ಅಂಗಡಿಗೆ ಯಾರು ಇಲ್ಲ, ನಾವು ಯಾರಿಗೂ ಹೇಳಲೇ ಇಲ್ಲ ಮೇಡಮ್. ನಿಮ್ಮ ಮಗ ಬಂದ್ಬಿಟ್ಟು ಸಿಗರೇಟ್ ಸೇತಾನೆ, ಕುಡಿತಾನೆ ಅಂತ ಅಂದ್ಬಿಟ್ಟು ನಾವು ಹೇಳಲೇ ಇಲ್ಲ. ಯಾರು ಕರೀರಿ ಇಲ್ಲಿ ಕೇಳ್ತೀನಿ ಸರ್ ಮೇಡಮ್. ಯಾರನ್ನ? ಯಾರು ಕೇಳಲೇ ಇಲ್ಲ ಅಕ್ಕ. ಈಗ ನಂದು ಡಿವೋರ್ಸಿಗೋರ್ಗು ಬಂದು ಕೂತಿದ್ದೆ ಅಕ್ಕ, ಡಿವೋರ್ಸ್ವರೆಗೂ. ನಾನು ಫಿಟ್ಟಿಂಗ್ ಇಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೆ ನಾನು. ನಾನು ಇವತ್ತೇ ನಿಮ್ಮನ್ನು ನೋಡ್ತಾ ಇರೋದು, ನೀವು ಅಂಗಡಿಗೂ ಬರ್ತಾ ಇರಲಿಲ್ಲ. ಬರ್ತಾ ಇರೋದು ನಾನು ಬರಲ್ಲ ಜಾಸ್ತಿ, ನನ್ನ ಗಂಡ ಬರ್ತಾನಕ್ಕ. ಹೇಳಿದ್ರೆ ಹೇಳ್ತೀನಿ ಅಂತ ಹೇಳ್ತೀನಿ. ಅವ್ರು ಕೇಳಿದ್ರಪ್ಪ, ನನ್ಗೆ ಗೊತ್ತೇ ಇಲ್ಲ ಅವ್ರ ಮಗ ಯಾರು, ಅವ್ರು ಯಾರು ಅಂತ. ಅವರೇ ನೋಡಿ ನೀವು ಹೇಳಿಲ್ಲ ಅಂತೀರಾ?
ಹೇಳಿಲ್ಲ ಅಂತೀರಾ, ಅವ್ರು ನೋಡ್ರೆ ಅಕ್ಕನೇ ಹೇಳಿರೋದು ಅಂತಾರೆ. ಎದುರುಗಡೆ ಬಂದು ಕೇಳಿ, ನಿಜ ನಿಮ್ಗೆ ಗೊತ್ತಾಗುತ್ತೆ. ಏನಂತ? ನಿಜ ನಾವ್ ಹೇಳಿದ್ವಲ್ವಾ, ಅವ್ರು ನನ್ ಮುಂದೆ ಹೇಳಿ, ಯಾವತ್ತು ಹೇಳ್ದೆ ಅಂತ ನಾನ್ ಕೇಳ್ಬೋದಲ್ವಾ? ಅಲ್ಲ, ನೀನು ಒಂದ್ ಮಾತು ಹೇಳಿಲ್ವಲ್ಲ, ಅವ್ನು ಕುಡಿತಾನೆ, ಸಿಗರೇಟ್ ಸೇರ್ತಾನೆ, ಗುಡ್ಕಾ ಹಾಕ್ತಾನೆ ಅಂತ ಒಂದ್ ಮಾತು ಹೇಳಿಲ್ವಲ್ಲ ನೀನು. ಅಂಗಡಿ ಅಕ್ಕನ ಕಡೆಯಿಂದ ನಾನು ತಿಳ್ಕೊಬೇಕಾ ಅಂತ ಇವಾಗ ನಮ್ಮ ಅತ್ತೆ ಕೂತಿದ್ದಾರೆ. ನಮ್ಮನೆಯವರು ನಾನು ಹೋಗಿ ಫಿಟ್ಟಿಂಗ್ ಇಟ್ಟಿದ್ದೀನಿ ಅಂತ ಇವಾಗ ನನ್ನ ಮೇಲೆ ಜಗಳಕ್ಕೆ ಬರ್ತಾ ಇದ್ದಾರೆ. ನೀವು ಯಾವತ್ತಾದ್ರೂ ಬಂದಿದ್ದೀರಾ ನಮ್ಮ ಹತ್ರ ಮಾತಾಡಿ? ಅಲ್ವಾ ಅಕ್ಕ? ನೀವ್ ಯಾರಂತಾನೆ ಗೊತ್ತಿಲ್ಲ ನನಗೆ. ಫಿಟ್ಟಿಂಗ್ ಇಡಕ ಅಂಗಡಿಗೆ ನಾವು ವ್ಯಾಪಾರ ಮಾಡ್ತೀವಿ ಅಲ್ವಾ ಅಕ್ಕ? ಹೇಳಿ ನೀವು. ಮತ್ತೆ ನಮ್ಮ ಅತ್ತೆ ಹೆಂಗ್ ಹೇಳಿದ್ರು ಕರೆಕ್ಟ್ ಆಗಿ ಗ್ರೌಂಡ್ ಎದುರುಗಡೆನೇ ಇರೋರು ಅಂತ ನೋಡಿರ್ಬೇಕು, ನೋಡ್ಬಿಟ್ಟು ನಮ್ಮ ಮೇಲೆ ಇದ್ರೆ ಇದು ಸರಿನಾ? ನಾವಿಲ್ಲಿ ಮಾಮೂಲಿ ಬರ್ತೀವಲ್ಲ ಲಾರಿಯವರು, ಯಾರ ಬಗ್ಗೆನೂ ಅವ್ರು ಒಂಚೂರು ಏನು ಹೇಳಲ್ಲ. 6 ವರ್ಷದಿಂದ ಇದೀವಿ, ಇದು ಅಣ್ಣ ನಮ್ಮ ಅತ್ತೆ ಒತ್ತಿ ಹೇಳಿದ್ದಾರೆ, ಗ್ರೌಂಡ್ ಎದುರುಗಡೆ ಇರೋ ಅಕ್ಕನೇ ಹೇಳಿರೋದು ಅಂತ. ಕನ್ಫ್ಯೂಸ್ ಮಾಡ್ಕೊಂಡಿದ್ಯಮ್ಮ, ನೋಡಿ ಆ ಥರದಲ್ಲ ಅವರು. ನಮಗೂ ಗೊತ್ತಿಲ್ಲ, ಇವ್ರು ಕಸ್ಟಮರ್. ಇವ್ರು ಗೊತ್ತಾ ನಿಮ್ಗೆ? ನಿಮ್ ಕಡೆ ಇರ್ಬೇಕು ಇವರು, ನಿಮಗೆ ಸಪೋರ್ಟ್ ಮಾಡ್ತಾ ಇದಾರೆ ತುಂಬಾ. ಮೇಡಮ್ ಹಂಗೆಲ್ಲ ಮಾತಾಡ್ಬೇಡಿ ಮೇಡಮ್, ನೀವು ಸಪೋರ್ಟ್. ಮನೆಯವ್ರ ನಾನು ಯಾಕೆ ಕೇಳ್ದೆ? ನಾನು ಯಾವುದೇ ಕಾರಣಕ್ಕೂ ಆಗಲ್ಲ ಮೇಡಮ್. ನಮ್ಮ ಮಾಮೂಲಿ ಕಸ್ಟಮರ್ ಬರ್ತಾ ಇರ್ಲಿಲ್ಲ. ಅವ್ರ ಬೇಬಿ ಇದಾರೆ ಅಲ್ಲಿ. ಈ ತರ ಎಲ್ಲ ನೋಡಿ ಮೇಡಮ್, ಇದು ಇದೇನ್ ಗೊತ್ತಾ, ಇದು ಅಫಿಷಿಯಲ್ ಏರಿಯಾ, ಇದೆಲ್ಲ ಮಾಡಕ್ ಹೋಗ್ಬೇಡಿ ದಯವಿಟ್ಟು. ಈ ತರ ಎಲ್ಲ ಇದು ಅಫಿಷಿಯಲ್ ಏರಿಯಾ. ಹೌದು. ಮತ್ತೆ ನಾನು ಸ್ಲಮ್ ಅಲ್ಲಿ ಇರೋದಾ? ನಿಮ್ದು ಯಾವ ಶ್ರೀರಾಮ್ಪುರ ತಾನೆ? ಸ್ಲಮ್ಮೇ ನೀವು ಇರೋದು? ಅಲ್ಲ, RR ನಗರಲ್ಲಿ ಇರೋದು ನಾನು. ದಯವಿಟ್ಟು ಹೋಗಿ. ಹೋಗ್ಲಿ ಬಿಡಿ ಸರ್, ಯಾಕೆ ಅವ್ರು ಮೇಡಮ್ ನಿಮ್ಮ ಮನೆಯವ್ರನ್ನು ಕರ್ಕೊಂಬನ್ನಿ, ನಿಮ್ಮ ಅಮ್ಮನ್ನು ಕರ್ಕೊಂಬನ್ನಿ. ನಾನು ಮುಂದೆ ನನಗೆ ಏನಿಗೆ ಗೊತ್ತಾಕ ಡೌಟ್ ಬಂದಿರೋದು, ಇಂಥವ್ರು ಪೇಪರಲ್ಲಿ ಓದಿದೆ, ಇಂಥವ್ರು ಸುಮಾರು ಈ ಥರ ಮಾಡ್ತಾರೆ. ಮಾತಾಡ್ಬಿಟ್ಟು ಆಮೇಲೆ ಹೌದಾ ನಾನು ಸಮಾಧಾನ ಮಾಡ್ತೀನಿ, ದುಡ್ಡು ಕೊಡಿ ಅದು ಕೊಡಿ ಅಂತ ಕೇಳ್ತಾರೆ. ಅದಕ್ಕೆ ಅಂತ ಮೇಲೆ ಡೌಟ್ ನನಗೆ. ಬೆಳಿಗ್ಗೆ ಪೇಪರ್ ಓದಿ ನಾನು. ಅದೇ ನಿಮ್ಗೆ ನನ್ನ ಮೈಂಡ್ ವಾಯ್ಸ್ ಕ್ಲೀನ್ ಆಗಿ ಅರ್ಥ ಆಯ್ತು ನೋಡಿ. ಹೋಗಿ ಓಕೆ. ಈಗ ನಮ್ಮ ಅತ್ತೆ ಬಾಯಿ ಮುಚ್ಚಿಸ್ತೀನಿ. ಒಂದು ಎಷ್ಟೊಂದು 5,000 ಸಾಕು. 5,000 ಅಕ್ಕ, ಡಿವೋರ್ಸ್ ವರ್ಗೂ ಬಂದಿದೆ ನಂದು. ಆಯ್ತಾ? ಇಬ್ಬರನ್ನು ಕರ್ಕೊಂಬನ್ನಿ, ಪ್ರೂಫ್ ತೋರಿಸಿ. 5,000 ಕೇಳಿದ್ರೆ 5 ರೂಪಾಯಿ ಸಿಗರೇಟ್ ವ್ಯಾಪಾರ ಮಾಡಿ ನಾನು ಲಾಭ ತಗೊಂಡು 5,000 ಕಟ್ಲಾ? ಮತ್ತೆ ನೀವು ಸುಮ್ಮನೆ ಸಿಗರೇಟ್ ಕೊಟ್ಕೊಂಡಿರ್ಬೇಕು. ಹೆಂಗ್ರಿ ಫಿಟ್ಟಿಂಗ್ ಇಟ್ರಿ ನೀವು? ಇಲ್ಲ ರೀ, ಅಂಗಡಿ ಹತ್ರ ಗಲಾಟೆ ಮಾಡಬೇಡಿ. ಸಂಜು ಯಾರೋ ಹೆಂಗಸು ಕಳಿಸ್ತೀರಿ ಹೊಡಿಯೋರ್ನ? ಸಂಜು ಬೇಡ, ಇಲ್ಲ ನಾನು ಇದೀನಿ ಇರಕ್ಕ. ಮೇಡಮ್, ಯಾಕೆ ಹಿಂಗೆ? ನಾವು ಬಡವರು ಬದುಕ್ತಾ ಇದೀವಿ, ವ್ಯಾಪಾರ ಮಾಡಿ ಅರ್ಥ ಮಾಡ್ಕೊಳ್ಳಿ. ನೀವು ಯಾರೇ ಕೇಳಿದ ತಕ್ಷಣ ನೀವು ಅಂತ ಯಾವತ್ತು 6 ವರ್ಷದಿಂದ ಒಬ್ರು ಬಂದಿಲ್ಲ, ಒಂದು ಕಂಪ್ಲೇಂಟ್ ಬಂದಿಲ್ಲ. ನೀವು ಬಂದ್ 5,000 ಕೊಡಂದ್ರೆ ನಮ್ಮ 500 ರೂಪಾಯಿ ವ್ಯಾಪಾರ. ಇಲ್ಲಿ ನಮ್ಮ ಅಂಗಡಿ ಹತ್ರ ಬಂದು ಗಲಾಟೆ ಮಾಡ್ತಾ ಇದಾರೆ ಯಾರೋ ಹುಡುಗಿ. ನಮ್ಮ ಹೆಂಗಸರು ಕಳಿಸಿ ಇಲ್ಲಿ. ನಿಮ್ಮ ಹೆಂಗಸರು ಯಾಕ್ರಿ ಬರ್ಬೇಕಿಲ್ಲ? ಸಪೋರ್ಟ್ ಮಾಡಿ ಓಡಿಸ್ತೀನಿ ಅವ್ರ ಕೈಲಿ. ಅವ್ರು ಬಜಾರಿಗಳೇ ನಮ್ಮ ಹೆಂಗಸರು ಕಳಿಸಿ. ಏನು ಬೇಕಾಗಿಲ್ಲ. ಕಳಿಸಿ ಹೆಂಡತಿ ಕಳಿಸಿ ಪೊಲೀಸ್ನ. ಯಾ ಲೇಡಿನೂ ಬೇಡ. ಕಿರಿಸ್ಬೇಡ ಇರಮ್ಮ. ನಂದು ನಮ್ಮ ಅಕ್ಕಂದು ಮಾತು. 2 ನಿಮಿಷ. 5,000 ಬೇಕು ನನಗೆ. ಅವ್ರ ಫಿಟ್ಟಿಂಗ್ ಇಟ್ಟಲ್ಲ, ನನ್ಗದೆಲ್ಲ ಗೊತ್ತಿಲ್ಲ. ಈಗ ನಂಗೆ 5,000 ಬೇಕು. ದಿಢೀರ್ ಬಂದ್ 5,000 ಕೊಡೋನ್ ಜಗಳ ಮಾಡ್ತಾವ್ರಲ್ಲ. ಲಾಯರ್ ಫೀಸ್ ಆಂಟಿ. ಅದಕ್ಕೆ ಇರಿ ಮೇಡಮ್, ಬೇಕಾದ್ರೆ ಇರಿ ಪೊಲೀಸ್. ನನ್ನ ಹೆಂಡತಿ ಪೊಲೀಸ್ ಬರ್ತಾಳೆ ಬಂದು. ಪೊಲೀಸ್ ಅವಳು ಪೊಲೀಸ್ ಐಟ ಇಲ್ಲ, ಪೊಲೀಸ್ ಅಂತೆ. ನೋಡಿ ಅಮ್ಮ ಬಂದು ಅಮ್ಮ ಪಾಪ ತುಂಬಾ ತೊಂದರೆ ಕೊಡ್ತಾರೆ ನೋಡಿ. ನಾನು ಅರ್ಥ ಆಗಲ್ಲ. ನಾವು ಹೊಡೆಯೋದು ನೋಡ್ದು. ನಿಮ್ ಕಷ್ಟ ಅವ್ರು ಕೇಳಲಿ, ಅವ್ರ ಕಷ್ಟ ನೀವ್ ಕೇಳಲಿ. ನಾನೇನ್ ಮಾಡ್ಲಿ ಇಲ್ಲಿ 5,000ಕ್ಕೆ? ಲಾಯರ್ ಫೀಸ್ ಕೊಡಕ್ಕ ಹೋಗ್ತೀನಿ ನನ್ನ ಪಾಡಿಗೆ. ನಾನೇನು ಮಾಡಲ್ಲ. 5,000 ಕೊಡ್ಸಿ ಮೇಡಮ್. ಹೌದು ನೋಡಿ, ಇಲ್ಲ ಇವಳನ್ನ ಹೈಟ್ ಇಲ್ಲ, ಪೊಲೀಸ್ ಯಾರು ಪೊಲೀಸ್ ಕೆಲ್ಸಕ್ಕೆ ಆಯ್ಕೆ ಮಾಡ್ಕೊಂಡಿದ್ದು? ಪೊಲೀಸ್ ಕೆಲ್ಸಕ್ಕೆ ರೆಡಿ ಇರ್ಬೇಕು. ಈಗಲೂ ಹೈಟ್ ಮ್ಯಾಚ್ ಮಾಡಕ್ ನೋಡಿ, ಇಲ್ಲಿ ಹೀಲ್ ಸ್ಲಿಪ್ಪರ್ ಹಾಕೊಂಬಂದವ್ರೆ. ಸರಿ ಮೇಡಮ್, ನಮ್ಮ 5,000 ಕೊಡ್ಸಿ ಹೋಗ್ತೀನಿ. ನಡಿ ಸ್ಟೇಷನ್ ಹತ್ರ ಹೋಗಿ ಮಾತಾಡೋಣ. ಯಾವ ಸ್ಟೇಷನ್ ಅಕ್ಕ? ನಾನೇನ್ ಮಾಡ್ಲಿ? ಸ್ಟೇಷನ್ ಹೋಗಿ ಬಲ್ಲರು ಅಂಗಡಿ ಹೊಡ್ಕೋತಿರ್ತೀನಿ ನಾನು. ನಾನು ಹೊಡ್ಕೋತಿದ್ದು ಹೋಗ್ಬೇಕಲ್ಲ, ವ್ಯಾಪಾರ ಮಾಡ್ತಿರ್ತೀನಿ. ಪೊಲೀಸ್ ಜೀಪ್ ಕರ್ಸಿ. ತುಂಬಾ ಪರಿಚಯ ಇರೋದು, ನೀನ್ ಸುಮ್ನೆ ಏನಾದ್ರು ಮಾತಾಡಿದ್ರೆ ಚೆನ್ನಾಗಿರಲ್ಲ. ಅಣ್ಣ ಜೀಪ್ ಕರ್ಸಿ, ಬರ್ತೀನಿ. ಹೊಡ್ ಕಳ್ಸ್ಬಿಡ್ತೀನಿ. ಅಕ್ಕ ಹೊಡಿಲ್ಲ, ಕ್ಯಾಮ್ರಾ ಇಟ್ಬಿಟ್ಟು ಕೊರಿ ಮಾಡ್ತಾವ್ರೆ, ಅದನ್ನ ನೋಡಿಲ್ಲ ನೀವು ಫಸ್ಟ್. ಹೇಳ್ಬಿಟ್ಟು ಮಾಡ್ಬೇಕಿತ್ತಾ? ಇನ್ನೇನು 1, 2, 3, 4 Bakara, Bakara. Feel the rhythm, screw your mind, check the baby. Come on, Bakara, Bakara. ದಯವಿಟ್ಟು ಕ್ಷಮಿಸಿ, ನಾವು ಮಾಡಿದ್ದು ತಮಾಷೆಗಾಗಿ, ನಿಮ್ಮನ್ನು ನಗಿಸುವ ಉದ್ದೇಶಕ್ಕಾಗಿ. ಅದ್ಭುತವಾದ ಚಿತ್ರಕಥೆ ಹೊಂದಿರುವ ರೂಬಿ ಚಲನಚಿತ್ರ ತಂಡದಿಂದ. ಅಕ್ಕ, ಇದು ನಿಮಗೆ. ಅಜ್ಜಿ, ಸಿಗರೇಟು ಪಾನ್ ಪರಕ್ಕೆಲ್ಲ ಇದೆಯಾ ಇಲ್ಲಿ? ಅಲ್ಲ, ನಮ್ಮ ಅತ್ತೆ ಬಂದಾಗ ಯಾಕೆ ಫಿಟ್ಟಿಂಗ್ ಇಟ್ಟು ಕಳಿಸಿದ್ದೀರಲ್ಲ? ನಿಮ್ಮ ಮಗ ಬಂದಿಲ್ಲ, ಸಿಗರೇಟ್ ಸೇರ್ತಾನೆ, ಕುಡಿತಾನೆ ಅಂತ ಇಲ್ಲ, ಏನೋ ಸಿಗರೇಟ್ ಸೇರ್ತಾನೆ, ಪಾನ್ ಪರಕ್ ಹಾಕ್ತಾನೆ ಅಂತ ಇಲ್ಲ. ನಿಮ್ಮತ್ತೆ ಯಾರನ್ನ ಗೊತ್ತಿಲ್ಲ ನನಗೆ, ನೀವು ಯಾರು ಬಂದಿಲ್ಲ ಅಂತಾರೆ. ನಾಗರತ್ನ ಅಂತ ಇಲ್ಲೇ ನೆನ್ನೆ ಬಂದ್ಬಿಟ್ಟವನೇ ಇಲ್ಲಿ ಸಿಗರೇಟ್ ಸೇದಕ್ಕೆ. ಇಲ್ಲಮ್ಮ ಅಂತಾರೆ, ಯಾರು ಬಂದಿಲ್ಲಪ್ಪ. ನಾನು ಯಾರ ಮುಂದೆ ಏನು ಮಾತಾಡಿಲ್ಲ. ನನ್ನ ಮಗ, ಅಲ್ಲ ಅವ್ರ ಮಗ ಅಲ್ಲ. ನಿಜವಾಗ್ಲೂ ನಾನು ಯಾರ ಮುಂದೆ ಅಂಥದ್ದು ಇದ್ರೂ ಹೇಳಾಗಲ್ಲ ನಾನು. ನಿಜವಾಗ್ಲೂ ನಾನು ಅದೇ ಅನ್ಕೊಂಡೆ, ಪಾಪ ಅಜ್ಜಿ ಹಂಗೆ ಹೇಳಿರಲ್ಲ ಅಂತ. ಆದರೆ ನಮ್ಮ ಅತ್ತೆ ಒತ್ತಿ ಹೇಳಿದ್ರಪ್ಪ, ಅವರೇ ಅಂತ. ಅಯ್ಯೋ, ಈಗ ನನ್ನ ಗಂಡ ಅಜ್ಜಿ
ಇದು ಮಾಡ್ತಾವನೆ ಡಿವೋರ್ಸ್ ಕೊಟ್ಬಿಡು ಅವನೇನು ಅನ್ಕೊಂಡವನು ಗೊತ್ತಾ ನಾನು ಫಿಟ್ಟಿಂಗ್ ಇಟ್ಟಿರೋದು ಅವ್ರ ಅಮ್ಮನಿಗೆ ಅನ್ಕೊಂಬಿಟ್ಟಿದ್ದಾನೆ ಇಲ್ಲ ಇದ್ರೂ ಅದು ಆ ಎದುರುಗಡೆನೇ ಇರೋದು ಅಂತ ಹೇಳಿದ್ರು ಅವರು ನಮ್ಮ ಅತ್ತೆ ಹತ್ರ ಈ ಅಕ್ಕ ಬಂದು ಫಿಟ್ಟಿಂಗ್ ಇಟ್ಬಿಟ್ಟವ್ರೆ ಅಂತ ಯಾರಂತಾನೆ ಗೊತ್ತಿಲ್ಲ ಅವ್ರ ಅತ್ತೆ ಫಿಟ್ಟಿಂಗ್ ಇಟ್ಟಿದ್ದೀರಾ ಅಂತ ಹೇಳ್ತಾಳ ನಾನು ಯಾರು ಅವ್ರ ಅತ್ತೆ ಅಂತ ಗೊತ್ತಿಲ್ಲ ಅವ್ರ ಗಂಡ ಯಾರಂತ ಗೊತ್ತಿಲ್ಲ ಯಾರು ನಿನ್ ಗಂಡ ಕಿರಣ್ ಅಂತ ಹೇಳಿದಿರಾ ಆಂಟಿ ನೀವು ಮತ್ತೆ ಮುಗಿದ್ ಕಳ್ಸಿ ಬರ್ರಿ ಇದೇ ಕೆಲಸ ಅಲ್ಲೂ ಗಲಾಟೆ ಮಾಡ್ತಾ ಇದ್ಲಿ ಯಾವ್ದೋ ಅಂಗಡಿ ಹತ್ರ ಇವಳು ಬೆಳಿಗ್ಗೆ ನೀವು ಯಾರು ಮೇಡಮ್ ಅಲ್ಲಿ ಗಲಾಟೆ ಮಾಡ್ತಿದ್ರಲ್ಲ ಬೆಳಿಗ್ಗೆ ಅದೇ ನೀವು ಯಾರು ನಾನು ಪೊಲೀಸು ಇವ್ರು ಪೊಲೀಸ್ ಅಂದಕ್ಕ ನಮ್ಮ ಹಸ್ಬೆಂಡ್ ಮೂರಡಿ ಇಲ್ಲ ಪೊಲೀಸು ನಮ್ಮ ಹಸ್ಬೆಂಡ್ ಪೊಲೀಸು ಮೇಡಮ್ ಈ ಥರದ್ದು ಎಲ್ಲಾರು ಗಲಾಟೆ ಆದರೆ ಹೋಗಿ ಹೇಳು ಇನ್ಫಾರ್ಮ್ ಮಾಡು ಅಂತ ಹೇಳಿ ಕಳ್ಸಿರ್ತಾರೆ ಅದಕ್ಕೆ ಇಲ್ಲಿ ಇವಳು ಮೊನ್ನೆ ಬೆಳಿಗ್ಗೆ ತಾನೇ ಅಲ್ಲಿ ಗಲಾಟೆ ಮಾಡ್ತಾ ಇದ್ಲು ಇಲ್ಲೂ ಗಲಾಟೆ ಮಾಡಕ್ ಬಂದಿದ್ದಾಳೆ ಈಗ ಹೋಗ್ಲಿ ಬಿಡಿ ಡಿವೋರ್ಸ್ ಎಲ್ಲ ಆಮೇಲೆ ಏನೋ ಒಂದು ಹೇಳ್ಕೊಂತೀನಿ ನನ್ನ ಗಂಡನಿಗೆ ಅದನ್ನ ಅದೇ ಲಾಯರ್ ಫೀಸ್ಗೆಲ್ಲ ಒಂದು 5,000 ಕೊಟ್ಬಿಡಿ ಹೋಗ್ತೀನಿ ನಾನು ನೋಡಿದ್ರಾ ಯಾರು ನಾನು ಇರುತ್ತಲ್ರಿ ನಾನು 50 ರೂಪಾಯಿ 500 ರೂಪಾಯಿ ದುಡಿಗಿಲ್ಲ ಚಂದಿತನ ಆದ್ರೂ ನಾನು 500 ರೂಪಾಯಿ ನಾನು ಇರ್ತಾರಲ್ಲಮ್ಮ ಇವತ್ತು ಎಷ್ಟೊಂದು 25 ತಾರೀಕು 500 ಹಂಗೆ ಆಗಿರುತ್ತೆ ಎತ್ತಿ 5,000 ಕೊಡಿ ಇದೇನಾ ಬರೀ ನಿನ್ ಕೆಲಸ ಹಾ ಅಜ್ಜಿ ಉಗ್ದು ಓಡಿಸಿ ಹೋಗ ನೀನಂತ ನಾನಿಲ್ಲಿ ತರಕ್ ಹೋಗಂಗಿ ಕರಿಲೇನಿಲ್ಲ ನೋಡಕ್ ನೋಡಿದ್ರೆ ಇಷ್ಟೊಂದು ಚೆನ್ನಾಗಿದೆ ದುಡ್ಕೊಂಡ್ ತಿನ್ನಕ್ಕಾಗಲ್ವಾ ನಿನ್ಗೆ ಇಲ್ಲ ಇಲ್ಲ ಹಿಂಗೆ ಮಾಡೋದು ನಾನು ಎಲ್ಲರೂ ಹೋಗಮ್ಮ ದೊಡ್ಡ ಅಂಗಡಿಗೆ ನನ್ನಂತ ಸಣ್ಣ ಬಡವಿ ಅಂಗಡಿಗೆ ಯಾಕೆ ಬರ್ತಿದೆ ಆಂಟಿ ಬಡವ್ರ ಅಂಗಡಿ ಅಂತಾನೆ 5,000 ಡಿಮ್ಯಾಂಡ್ ಮಾಡಿದ್ದು ದೊಡ್ಡ ಅಂಗಡಿಗಳಿಗಾದ್ರೆ 20-30,000 ಡಿಮ್ಯಾಂಡ್ ಮಾಡ್ತೀನಿ ನಾನು ಬರೀ ಇದಕ್ಕೆ ನೋಡಜ್ಜಿ ನೆಟ್ಟಿಗೆ ನಂಗೆ ಗೊತ್ತು ಅದಕ್ಕೆ ಹಿಂಗೆ ಕೊಡೋದು ನಾನು 5,000 ಕೊಡು ಅಂತ ಬಂದಾಳ ಏನಕ್ಕೆ ಎದಕ್ಕೆ ಗೊತ್ತಿಲ್ಲ ಎದಕ್ಕಮ್ಮ ನಮ್ಮ ಅತ್ತೆಗೆ ಬಂದು ಫಿಟ್ಟಿಂಗ್ ಇಟ್ಬಿಟ್ಟವ್ರೆ ನನ್ನ ಗಂಡ ಡಿವೋರ್ಸ್ ಕೊಡು ಅಂತ ಕೂತಿದ್ದಾನೆ ಇವಾಗ ಅದಾಗ 5,000 ರೂಪಾಯಿಗೆ ಎಲ್ಲ ಕ್ಲಿಯರ್ ಆಗ್ಬಿಡ್ತದೆ ಎಲ್ಲ ಲಾಯರ್ ಫೀಸ್ ಕಟ್ತೀನಿ ನೋಡಿಲ್ಲ ಅವ್ರ ಅತ್ತೆ ನೋಡಿ ಅಜ್ಜಿ ಅಲ್ಲಿ ಬೇರೆ ಅಂಗಡಿಲಿ 5,000 ರೂಪಾಯಿ ಬೆಳಗ್ಗೆ ಇಸ್ಕೊಂಡ್ಲು ಜಗಳ ಮಾಡ್ಕೊಂಡು ಉಗುದ್ ಕಳಿಸಿದೆ ಅಲ್ಲೂನು ಇಲ್ಲಿ ಬಂದಳು ಇವಾಗ ನಾನು ಇರ್ತಾರಲ್ಲಮ್ಮ ನಾನು 5 ರೂಪಾಯಿ ಸಿಗೋದಿಲ್ಲ ಒಂದು ಅಂಗಡಿಗೆ ಏನೈತಪ್ಪ ಹಾ ಏನೈತೆ ಇದೆಲ್ಲ ಮಾರಿದ್ರು ಪಾಪ 5,000 ರೂಪಾಯಿ ಸಿಗಲ್ಲ ಅವ್ರಿಗೆ ಇಲ್ಲ ಅಕ್ಕ ಸಿಗುತ್ತೆ ಮಾರ್ ನೋಡ್ಲಾ ಕಳ್ಳಿ ತರ ಹುಡುಕ್ತಾವಳೆ ಇಲ್ಲ ದಿಮಕ್ಕ ಮಾಡ್ತೀಯ ಕಳ್ಳಿ ದಿವಕ ಮಾಡ್ತೀಯ ನೀನು ಅಯ್ಯೋ ಅಜ್ಜಿ ಕೋಲಿ ಒಂದ್ ಬಿಡಿ ಸರಿಯಾಗಿ ಅಲ್ಲಿಂದನೇ ಸರಿಯಪ್ಪ ಸರಿಯಪ್ಪ ಸರಿ ಅಜ್ಜಿ ಕೂತ್ಕೊಂಡೆ ಎಷ್ಟು ಆಡ್ತೀರಾ ನೋಡಿ ನೀವು ಸೌಂಡ್ ಕೇಳು ಕೊಡಿ ಕೊಡಿ ಸುಮ್ಮನೆ ಹೋಗ್ತೇನೆ ಸುಮ್ಮನೆ ಓದ್ತೀಯ ಓದೇ ಬೇಕಾ 5,000 ಕೊಡ್ಸೋಣ ಹೋಗ್ತೀನಿ ಯಾವ್ದಕ್ಕೆ ಕೊಡ್ತಾರೆ 5,000 ರೂಪಾಯಿ ಅಜ್ಜಿ ಒಂದ್ 5 ಕೊಡಿ ಕೈ ಹಿಡಿ ಹಿಂಗಿಡಿ ಸ್ಕೂಲ್ ಟೀಚರಾ ನೀವು ಹಿಂಗಿಡಿ ಇವಳ ಹಿಡಿ ನಾನು ಸ್ಕೂಲ್ ಅಲ್ಲಿ ಇರ್ತಿಲ್ಲ ಹಿಡಿ ಕೈ ಹಿಡಿ ಅಜ್ಜಿ ಇಡಿ. ಅಡ್ಡ ಸೈಡಿಗೆ ನಾವು ಮಾಡ್ಕೊತೀವಿ ಅದೇ ಕ್ಯಾಮ್ರಾ ಇದೆ ಇದು ಕಾಮಿಡಿ ಪ್ರೋಗ್ರಾಮ್ ಕಾಮಿಡಿ ಪ್ರೋಗ್ರಾಮ್ ಕಾಮಿಡಿ ಶೋ 1, 2, 3, 4 Bakara, Bakara. Feel the rhythm, screw your mind, check the baby. Come on, Bakara, Bakara. ದಯವಿಟ್ಟು ಕ್ಷಮಿಸಿದ್ದು ತಮಾಷೆಗಾಗಿ ನಿಮ್ಮನ್ನ ನಗಿಸೋ ಉದ್ದೇಶಕ್ಕಾಗಿ ಅದ್ಭುತವಾದ ಕತೆ ಹೊಂದಿರುವ ರೂಬಿ ಸಿನಿಮಾ ಚಿತ್ರತಂಡದಿಂದ ಒಂದು ಪ್ರೀತಿಯ ಕಾಣಿಕೆ ತೊಳೆಯಮ್ಮ ಇದು ನಿಮಗೆ ಒಂದು ಪ್ರೀತಿ ಕಾಣಿಕೆ ನಮ್ಮ ರೂಬಿ ಸಿನಿಮಾ ನಾವ್ ಏನ್ ಹೇಳ್ತಾ ಇದೀವಿ ಅಂದ್ರೆ ಒಂದು ಮೆಸೇಜ್ ಕೊಡಕ್ಕೆ ಈಗ ವ್ಯಾಪಾರ ಮಾಡೋರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ ಪಾಪ ತೊಂದರೆ ಆಗ್ತಾ ಇದೆ ಅಲ್ವಾ ಆಗಿದೆ ತುಂಬಾ ಜನಕ್ಕೆ ಸೊ ಅದಕ್ಕೆ ಪಾಪ ವ್ಯಾಪಾರ ಮಾಡೋರ್ಗೂ ಅವಕಾಶ ಮಾಡ್ಕೊಡ್ಬೇಕಂದ್ರೆ ಅವ್ರದ್ದು ಜೀವನ ಒಂದಿರುತ್ತೆ ಅಲ್ವಾ ಸೊ ಹಿಂಗಾಗಿ ಒಂದು ತಿಳ್ಸಕ್ ಒಂದು ನಾವು ಕಾನ್ಸೆಪ್ಟ್ ಮಾಡಿದ್ವಿ